ಬೆಂಗಳೂರಿಗೆ ಬಿಗ್ ಶಾಕ್ ಕೊಟ್ಟ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಅಧಿಕೃತ ಘೋಷಣೆಯಾಗಿದೆ. ವಾರ್ಷಿಕ ದರ ಪರಿಷ್ಕರಣೆ ಮಾಡಿದ ಬಿಎಂಆರ್ಸಿಎಲ್ ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿ ದರ ಕೂಡ ಹೆಚ್ಚಳವಾಗಿದೆ. ಕಮಿಟಿ ಶಿಫಾರಸಿನಂತೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಫೆಬ್ರವರಿ 9ರಿಂದ ಹೊಸ ದರ ಜಾರಿಯಾಗಲಿದೆ. ಕನಿಷ್ಠ 1ರಿಂದ ಗರಿಷ್ಠ 5 ರೂಪಾಯಿವರೆಗೆ ಮೆಟ್ರೋ ದರ ಹೆಚ್ಚಳವಾಗಲಿದೆ. ಲಾಸ್ಟ್ ಟೈಮ್ ಹೋದ ವರ್ಷನೇ ಮೆಟ್ರೋ ದರ ಹೆಚ್ಚಳವಾದಾಗ ಜನ ಆಕ್ರೋಶಕ್ಕೆ ಒಳಗಾಗಿದ್ರು. ದಿನನಿತ್ಯ ಓಡಾಡ್ತೇವೆ, ಯಾಕಿಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ಮತ್ತೆ ಹೆಚ್ಚಳ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಹೆಚ್ಚಳದ ಬಿಸಿ ಜಾಸ್ತಿ ಆಗ್ತಾರೆ ಇದೆ. ಹಾಗಾದ್ರೆ ಜನರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅಂತೂ ತಿಂಗಳ ಅಂತ್ಯದಲ್ಲಿ ದರ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು 10 ಫೇರ್ ಝೋನ್ಗಳಲ್ಲಿ ದರ ಪರಿಷ್ಕರಣೆ, ಕಾರ್ಯಾಚರಣೆ ವೆಚ್ಚ ಹೆಚ್ಚಳದ ಹಿನ್ನೆಲೆ ದರ ಪರಿಷ್ಕರಣೆ. ಕಮಿಟಿಯ ಶಿಫಾರಸಿನಂತೆ ಮೆಟ್ರೋ ಪ್ರಯಾಣದ ದರ ಏರಿಕೆ ಕೂಡ ಆಗಿದೆ. ಒಟ್ಟಿನಲ್ಲಿ ಎಲ್ಲಾ ಕಮಿಟಿಗಳ ಜೊತೆ, ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ರೌಂಡ್ ಮೀಟಿಂಗ್ ಕೂಡ ಆಗಿರುವಂಥದ್ದು. ಎಷ್ಟು ಹೆಚ್ಚಳ ಆಗಬೇಕು ಅನ್ನುವಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮೆಟ್ರೋ ದರ ಹೆಚ್ಚಳ ಆಗಿದೆ. ಹಳೆ ದರ ಎಷ್ಟಿತ್ತು ಮತ್ತೆ ಹೊಸ ದರ ಎಷ್ಟು ಆಗಿದೆ ಅಂತ ಹೇಳಿ. 10ರಿಂದ 15 ಕಿಲೋಮೀಟರ್ ವರೆಗೆ ಹಳೆ ದರ 60 ರೂಪಾಯಿ ಇತ್ತು, ಆಮೇಲೆ 63 ರೂಪಾಯಿ ಈಗ ಜಾರಿ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, 2ರಿಂದ 4 ಕಿಲೋಮೀಟರ್ ವರೆಗೆ 20 ರೂಪಾಯಿ ಇದು ಕೂಡ ಜಾಸ್ತಿ ಆಗ್ತಾ ಇದೆ. 25ರಿಂದ 30 ಕಿಲೋಮೀಟರ್ ಅಲ್ಲಿ ಲಾಸ್ಟ್ ಟೈಮ್ 90 ರೂಪಾಯಿ ಇದ್ದಿದ್ದು ಈಗ 95 ರೂಪಾಯಿ ತನಕ ಹೋಗ್ತಾ ಇದೆ. 30 ಕಿಲೋಮೀಟರ್ಲೂ ಅಷ್ಟೇ 90 ರೂಪಾಯಿ ಇದ್ದಿದ್ದು ಈಗ 95 ರೂಪಾಯಿನ ಹೆಚ್ಚಳ ಮಾಡ್ತಾ ಇದ್ದಾರೆ. 0 to 2 ಕಿಲೋಮೀಟರ್ ಒಳಗಡೆ 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಮಾಡೋದಕ್ಕೆ ಹೊರಟಿದ್ದು. ಒಟ್ಟಿನಲ್ಲಿ 1ರಿಂದ 5 ರೂಪಾಯಿ ಒಳಗಡೆ ಹೆಚ್ಚಳ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದೆ. ಲಾಸ್ಟ್ ವರ್ಷನೂ ಕೂಡ ಸಾಕಷ್ಟು ಹೆಚ್ಚಳ ಆಗಿತ್ತು ಅಂತ ಹೇಳಿ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈಗ ಮತ್ತೆ ಹೆಚ್ಚಳ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದೆ.